ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ವಿಚಾರಣೆ ಈಗ ನಡೀತಾ ಇದೆ. ನಟಿ ರನ್ಯಾ ವಿಚಾರಣೆ ಈ ಪ್ರಕರಣದಲ್ಲಿ. ಆದ್ರೆ ವಿಚಾರಣೆಗೆ ನಟಿ ರನ್ಯಾ ಸಹಕರಿಸ್ತಾ ಇಲ್ಲ. ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ನಟಿ ರನ್ಯಾ ಉತ್ತರ ಕೊಡೋದು ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದಾರೆ. ಏನೇ ಪ್ರಶ್ನೆ ಕೇಳಿದ್ರು ನಟಿ ರನ್ಯಾ ರಾವ್ ಕಣ್ಣೀರು ಹಾಕ್ತಿದ್ದಾರೆ. ಏನೇ ಕೇಳಿದ್ರು ನನ್ನನ್ನ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ನನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ, ನಾನು ಟ್ರಾಪ್ ಆದೆ ಅಂತ ಕಣ್ಣೀರು ಹಾಕ್ತಾ ಇದ್ದಾಳೆ ನಟಿ ರನ್ಯಾ. ನಟಿ ರನ್ಯಾಳ ಮಾತು ಕೇಳಿ ಡಿಆರ್ಐ ಅಧಿಕಾರಿಗಳು ಕಂಗೆಟ್ಟು ಹೋಗಿದ್ದಾರೆ. ವಿಚಾರಣೆಗೆ ಸಹಕಾರ ಕೊಡ್ತಿಲ್ಲ ಅಂತ ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆ ಕೋರ್ಟ್ಗೆ ನಟಿ ರನ್ಯಾ ಹಾಜರುಪಡಿಸಲಾಗುತ್ತೆ. ಸಂಜೆ ವೇಳೆಗೆ ಕೋರ್ಟ್ಗೆ ಡಿಆರ್ಐ ಅಧಿಕಾರಿಗಳು ಹಾಜರುಪಡಿಸಲಿದ್ದಾರೆ. ಈ ವೇಳೆ ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಮತ್ತೆ ಕಸ್ಟಡಿಗೆ ಕೇಳೋ ಸಾಧ್ಯತೆ ಇದೆ. ಮತ್ತಷ್ಟು ದಿನ ರನ್ಯಾ ರಾವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಡಿಆರ್ಐ ಸಿದ್ಧತೆ ನಡೆಸಿದೆ. ಗರಿಷ್ಠ 40 ದಿನ ಆರೋಪಿಯನ್ನ ವಶಕ್ಕೆ ಪಡೆಯೋದಕ್ಕೆ ಡಿಆರ್ಐಗೆ ಅವಕಾಶ ಇದೆ. ಹಾಗಾಗಿ ಮತ್ತಷ್ಟು ದಿನ ಆಕೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸೋದ್ರ ಬಗ್ಗೆ ಪ್ಲಾನ್ ಆಗಿದ್ದು ಈಗ ಕಸ್ಟಡಿಗೆ ಇವತ್ತು ಕೇಳುವಂತಹ ಸಾಧ್ಯತೆ ಇದೆ. ವಿಚಾರಣೆಗೆ ಸಹಕರಿಸ್ತಾ ಇಲ್ಲ, ಸಹಕಾರ ಕೊಡ್ತಾ ಇಲ್ಲ ಅಂತ ಈಗಾಗಲೇ ಕೋರ್ಟ್ಗೆ ಮಾಹಿತಿ ಕೊಡಲಾಗಿದೆ. ನಟಿ ರನ್ಯಾ ರಾವ್ಗೆ ಸಿಬಿಐ ಬಳಿಕ ಇಡಿ ಸಂಕಷ್ಟ ಶುರುವಾಗುತ್ತಾ? ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಹವಾಲಾ ಲಿಂಕ್ ಇರೋ ಶಂಕೆ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಣದ ಮೂಲದ ಬಗ್ಗೆ ಡಿಆರ್ಐ ತನಿಖೆ ನಡೆಸ್ತಾ ಇದೆ. ಯಾರಿಂದ ಹಣ ಪಾವತಿಯಾಗಿದೆ ಅಂತ ಆರೋಪಿ ರನ್ಯಾಗೆ ಗೊತ್ತಿಲ್ವಾ? ಹಣದ ಮೂಲ, ಚಿನ್ನ ಪಡೆದವರ ಹಿಂದೆ ಬಿದ್ದಿದ್ದಾರೆ ಈಗ ಡಿಆರ್ಐ ಟೀಮ್. ಹಣ ಸಂದಾಯ ಮಾಡಿದವರು ಯಾರು, ಹೇಗೆ, ಇದ್ರ ಬಗ್ಗೆ ತನಿಖೆ ಶುರುವಾಗಿದೆ. ಈ ಪ್ರಕರಣ ಬಹಳ ಮೇಜರ್ ಸ್ವರೂಪವನ್ನ ಪಡ್ಕೋತಾ ಇದೆ. ಕೆಜಿ ಚಿನ್ನದ ಜೊತೆ ಏರ್ಪೋರ್ಟ್ ನಲ್ಲಿ ಸಿಕ್ಕಾಕೊಂಡು ಬಿದ್ದಂತ ನಟಿ ರನ್ಯಾ ರಾವ್ ಈಗ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ವಿಚಾರಣೆಗೆ ಸರಿಯಾಗಿ ಸಹಕರಿಸ್ತಿಲ್ಲ ಅಂತ ಅಧಿಕಾರಿಗಳು ಕೋರ್ಟಿಗೆ ಮಾಹಿತಿ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಹವಾಲಾ ಲಿಂಕ್ ಇರೋ ಶಂಕೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.